ಮಲ್ಲಳ್ಳಿ ಫಾಲ್ಸ್ ನೋಡಿ ಬಂದಮೇಲೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಅಂತ ಊಟ ರೆಡಿ ಮಾಡ್ಕೊಂಡ್ವಿ. ಈ ಥರ ಓವರ್ಲ್ಯಾಂಡಿಂಗ್ ಮಾಡಬೇಕಾದ್ರೆ ಮೊದಲೇ ಫುಡ್ ಪ್ರಿಪೇರ್ ಮಾಡ್ಕೊಂಡಿದ್ರೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಮಧ್ಯ ಗಾಡಿ ನಿಲ್ಲಿಸಿದಾಗ ಪ್ರತಿಯೊಂದು ಆಚೆ ತೆಗೆದು ಅಡುಗೆ ರೆಡಿ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದ್ರ ಜೊತೆ ತುಂಬ ಮಳೆ ಬೇರೆ ಬರ್ತಿರುತ್ತೆ ಈ ಸೀಸನಲ್ಲಿ. ಸೊ ಯೂಶ್ವಲಿ ಮಧ್ಯಾಹ್ನದ ಫುಡ್ನ ಬೆಳಿಗ್ಗೆನೇ ರೆಡಿ ಮಾಡ್ಕೊತೀವಿ. ನಾವು ನಿನ್ನೆ ಇಲ್ಲಿಗೆ ಬಂದಾಗ ಇಲ್ಲಿನ ಅಂಗಡಿಯವರು ಪರಿಚಯ ಆಗಿದ್ದರು. ಇಲ್ಲಿನ ಸುತ್ತಮುತ್ತ ಇರೋ ಪ್ಲೇಸಸ್ ಬಗ್ಗೆ ಎಲ್ಲ ನಮಗೆ ಹೇಳಿದ್ರು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಹೊರಟು. ಇದು ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನ ಪುಷ್ಪಗಿರಿ ಬೆಟ್ಟದ ಮೇಲೆ ನೆಲೆಸಿದೆ. ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಇಲ್ಲಿನ ದೇವರು ಉದ್ಭವ ಮೂರ್ತಿ. ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇಲ್ಲದಿರೋ ಕಾರಣ ನಾವೇನೂ ಒಳಗೆ ಶೂಟ್ ಮಾಡಿಲ್ಲ. ಆದರೆ ಈ ದೇವಸ್ಥಾನ ನಿಜ ಹೆಸರಿಗೆ ತಕ್ಕ ಹಾಗೆ ಶಾಂತವಾಗಿತ್ತು, ಒಳ್ಳೆಯ ಸಮಾಧಾನ ಕೂಡ ಸಿಕ್ತು. ಇದಕ್ಕೂ ರೋಚಕವಾದ ಒಂದು ವಿಷಯ ಏನು ಅಂದರೆ ದೇವಸ್ಥಾನದ ಪಕ್ಕದಲ್ಲಿರುವ 1000 ವರ್ಷ ಇತಿಹಾಸ ಇರುವ ಸಂಪಿಗೆ ಮರ. ಯಾವತ್ತಾದರೂ ನೀವು ಇಷ್ಟು ದೊಡ್ಡ ಸಂಪಿಗೆ ಮರ ನೋಡಿದ್ದೀರಾ? ಕಮೆಂಟ್ ಮಾಡಿ. ನಾನಂತೂ ನೋಡಿರಲಿಲ್ಲ. ಈ ಮರದಲ್ಲಿ ಇವತ್ತಿಗೂ ಹೂವು ಬಿಡುತ್ತಂತೆ ಏಪ್ರಿಲ್ ತಿಂಗಳಲ್ಲಿ. ಮತ್ತು ಇಲ್ಲಿರುವ ಒಂದು ಪುಟ್ಟ ಕಲ್ಯಾಣಿ ನಮ್ಮೆಲ್ಲರ ಗಮನ ಸೆಳೆಯುತ್ತೆ. ಈ ಎಲ್ಲ ಅದ್ಭುತಗಳನ್ನು ನೋಡಿದ್ಮೇಲೆ ನಮಗನ್ಸಿದ್ದು ಒಂದೇ, ನಿಜಕ್ಕೂ ನಾವೇ ಪುಣ್ಯವಂತರು ಅಂತ. ಆ ವಿಡಿಯೋನ ನೋಡಿದ್ದು ಅದೇ ಫಸ್ಟ್ ವಿಡಿಯೋ ನಾನು ನೋಡಿದ್ದು. ಹೌದಾ? ಅದನ್ನ ನೋಡ್ಬಿಟ್ಟು ಗಾಡಿ
ಬಟ್ ನನಗೆ ಕಾಣಲಿಲ್ಲ ಅದೇ ಸಾಗು ಮಳೆಯಿಂದ ಹಾಗೆ ಕೆರೆ ಇದೆಯಲ್ಲ ಅದೇನಾ ಅಣ್ಣ ಆಮೇಲೆ ಇದು ಒಂದು ಬ್ರಿಡ್ಜ್ ಇದೆಯಲ್ಲ ನಾನು ಬಿಸ್ಲೆಘಾಟ್ದು ಬ್ರಿಡ್ಜ್ ಇದೆ ವ್ಯೂ ಪಾಯಿಂಟ್ ಅದಿಲ್ಲ ಈಗ ಇಲ್ಲೇ ಕೆಳಗಡೆ ಹೋದ್ರೆ ಆ ಕೆಳಗಡೆ ಇತ್ತು ಇತ್ತು ನಮ್ದೇನು ಕೆಲಸನೇ ಆಗಿಲ್ಲ ತೋಟದೆಲ್ಲ ನಾವು ಮನೆಯಲ್ಲೇ ಬೆಳೆದಿದ್ದೀವಿ ಅದು ಸಡನ್ ಆಗಿ ಶುರು ಆಗಿರೋದ್ರಿಂದ ಏನು ಚೆನ್ನಾಗಿದೆ ಅಂತ ಪ್ಲೇಸ್ ಅಂತಾನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ವ್ಯೂ ನೋಡಕ್ ಆಗಿಲ್ಲ, ಯಾಕಂದ್ರೆ ಫುಲ್ ಫಾಗಿಂದ ಕವರ್ ಆಗ್ಬಿಟ್ಟಿತ್ತು. ಮಾನ್ಸೂನ್ ಎಂಜಾಯ್ ಮಾಡೋಕ್ಕೆ ಅಫ್ಕೋರ್ಸ್ ಇದೇ ಬೆಸ್ಟ್ ಟೈಮು, ಬಟ್ ವ್ಯೂ ಬೇಕು ಅಂತಂದ್ರೆ ಅಕ್ಟೋಬರ್ ಇಸ್ ದ ಬೆಸ್ಟ್ ಟೈಮ್. ಆ್ಯಕ್ಚುಲಿ ಅವಾಗ ಹೋಗಿ ವಿಸಿಟ್ ಮಾಡಬೇಕು, ಬಟ್ ನಮಗೆ ಇವತ್ತು ನೋಡೋಕ್ಕಾಗಿಲ್ಲ. ಬಟ್ ಇನ್ನೊಂದ್ಸತಿ ಯಾವಾಗಾದರೂ ಪ್ಲಾನ್ ಮಾಡೋಣ. ಸ್ವಲ್ಪ ಕಲಿಸ್ಲಾ? ಇಷ್ಟೊಂದು ಕಲಿಸಿದ್ರೆ ವೇಸ್ಟ್ ಆಗುತ್ತಾ? ಕೂತು ಊಟ ಮಾಡೋಕ್ಕೆ ಎಲ್ಲಾದರೂ ಜಾಗ ಸಿಗುತ್ತಾ ಅಂತ ನೋಡ್ಕೊಂಡು ಹೊರಟ್ವಿ. ಆಗ ಒಂದು ಪುಟ್ಟು ಬಸ್ ಸ್ಟ್ಯಾಂಡ್ ಸಿಕ್ತು ಅಂತ ಅಂದ್ಬಿಟ್ಟು ಅಲ್ಲೇ ಊಟ ಮಾಡೋಣ ಅಂತ ಗಾಡಿನ ಸ್ಟಾಪ್ ಮಾಡಿ ನೋಡಿದ್ವಿ. ಬಟ್ ಅಲ್ಲಿ ಸ್ವಲ್ಪ ಗಲೀಜಾಗಿತ್ತು. ಬಟ್ ತುಂಬ ಮಳೆ ಕೂಡ ಬರ್ತಾಯಿತ್ತು, ಮುಂದೆ ಹಿಂಗಿರುತ್ತೋ ಏನೋ ಅಂತ ಇಲ್ಲೇ ಸ್ಟಾಪ್ ಮಾಡಿ ಊಟ ಮಾಡ್ಕೊಂಡು ಹೊರಟ್ವಿ. ವೆಸ್ಟರ್ನ್ ಘಾಟ್ಸ್ ಒಂದು ಸ್ಪೆಷಾಲಿಟಿ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಈ ಕಡೆ ಅರೇಬಿಯನ್ ಸಿ ಅಂತ ಏನು ಬರ್ದಿದೆಯೋ, ಈ ಕಡೆ ಬೀಳೋ ನೀರೆಲ್ಲ ಅರೇಬಿಯನ್ ಸಿಗೆ ಹೋಗುತ್ತೆ. ಮತ್ತು ಈ ಕಡೆ ಬೇ ಆಫ್ ಬೆಂಗಾಲ್ ಅಂತ ಏನು ಬರ್ದಿದೆಯೋ, ಈ ಕಡೆ ಬೀಳೋ ನೀರೆಲ್ಲನ, ಮಳೆ ನೀರೆಲ್ಲನ ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ. ಇದೆಷ್ಟು ಸ್ಪೆಷಲ್ ನೋಡಿ. ನೆಕ್ಸ್ಟು ನಮ್ಮ ಪ್ಲ್ಯಾನ್ ಇದ್ದಿದ್ದು ಪಟ್ಲ ಬೆಟ್ಟಕ್ಕೆ ಹೋಗಬೇಕು ಅಂತ. ಬಟ್ ಏನೋ ಪ್ರಾಬ್ಲಮ್ ಆಗಿ ಯಾವ ವೆಹಿಕಲ್ಸ್ನೂ ಮೇಲೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ಮಳೆ ಕೂಡ ಜೋರಾಗಿ ಬರ್ತಿತ್ತು. ಮತ್ತು 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಕೂಡ ಮಾಡಬೇಕಿತ್ತು. ಅದಕ್ಕೆ ನಾವು ಆ ಪ್ಲೇಸ್ನ ಸ್ಕಿಪ್ ಮಾಡಿ ಹೊರಟ್ವಿ. ನಾವು ಹೊರಟ ನೆಕ್ಸ್ಟ್ ಪ್ಲೇಸ್ ಬಂದು ಮೂಕನಮನೆ ವಾಟರ್ ಫಾಲ್ಸ್. ರಿಡ್ಜ್ ಪಾಯಿಂಟ್ ಪಕ್ಕದ ರೋಡು ಚೆನ್ನಾಗಿದೆ, ಫುಲ್ ಸಿಮೆಂಟ್ ರೋಡು ಅಂತ ಇಲ್ಲಿನ ಲೋಕಲೇಟ್ಸ್ ಹೇಳಿದ್ರು. ಹಾಗಾಗಿ ಈ ರೂಟ್ನ ಚೂಸ್ ಮಾಡಿದ್ವಿ. ನಮಗೆ ಸಿಕ್ಕ ಈ ದಾರಿ ಎಷ್ಟು ನಿಶಬ್ದವಾಗಿತ್ತು ಅಂದರೆ 17 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೂ ಕೂಡ ಬರೀ ಒಂದು ಗಾಡಿ ಮತ್ತು 2 ಜನ ಮಾತ್ರ ಸಿಕ್ಕಿದ್ರು. ಸ್ಟ್ರೈಟ್ ಹೋಗ್ಬೇಕಾ? ಆಮೇಲೆ ಲೆಫ್ಟಾ? ಎಲ್ಲಿ ಲೆಫ್ಟು? ಹಾ ಹಾ, ಓಕೆ, ಥ್ಯಾಂಕ್ ಯು. ಇದು ತುಂಬ ರಿಮೋಟ್ ಪ್ಲೇಸು ಮತ್ತು ನೆಟ್ವರ್ಕ್ ಇಲ್ದಿರೋ ರೀಜನ್ನು. ಹಾಗಾಗಿ ಸಿಕ್ಕವ್ರ ಹತ್ರ ರೂಟ್ ಕೇಳ್ಕೊಂಡು ಹೊರಟ್ವಿ. ಸೊ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಈ ರೋಡ್ ಹೋಗ್ಬೋದಿತ್ತು ನಾವು 4x4, ಬಟ್ ಅಲ್ಲಿ ತುಂಬ ಕೆಸರಿತ್ತು. ಗಾಡಿ ಹೆವಿ ವೇಟ್ ಹಾಕಿರೋದ್ರಿಂದ ಸ್ವಲ್ಪ ಕಷ್ಟನೇ. ಇನ್ನೂ ನನಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಗಾಡಿ. ಸೊ ಅದಕ್ಕೆ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ಗಾಡಿ ಇಲ್ಲೇ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇನೆ ಜಾಗ. ಬಟ್ ಇವಾಗ ಅದು ಜಾಗ ಚೇಂಜ್ ಮಾಡಿ ಬೇರೆ ಥರ ಏನೋ ಒಂದು ದಾರಿ ಮಾಡಿದ್ದಾರೆ ಹೋಗೋಕ್ಕೆ. ಈ ಸ್ಟೆಪ್ಸ್ ಎಲ್ಲ ಇರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಮತ್ತು ಇನ್ನೊಂದು ಆ ಕಡೆಯಿಂದ ಬಂದು ನಾವು ಜಾಯ್ನ್ ಆಗಬೇಕಿತ್ತು. ಸೊ ನೋಡೋಣ ಹಿಂಗಾಗುತ್ತೆ ಹಂಗೆ.
ಕಾಗಿನೆರೆ ಹೋಗೋಕ್ಕೆ ಲೇಟ್ ಆಯಿತು, ತುಂಬ ಕತ್ಲಾಗ್ಬಿಡ್ತು. ಇವಾಗ ಅದೇ ನಿಯರ್ ಬೈ ಎಲ್ಲಾದರೂ ಒಂದು ಪ್ಲೇಸ್, ಯಾಕೆಂದರೆ ಆನೆಗಳು ಜಾಸ್ತಿ ಇದೆ ಅಂತ ಹೇಳಿದ್ರು. ಅಂದರೆ ನಮ್ಗೆ ಆನ್ ದ ವೇ ಹೋಗ್ತಾ ರೋಡಲ್ಲಾಗಿರ್ಬೋದು, ತಿರ್ಗಿ ಅಲ್ಲಾಗಿರ್ಬೋದು ತುಂಬ ಆನೆಗಳು ಸಿಗುತ್ತೆ ಅಂತ ಅಂದರು. ಅದಕ್ಕೆ ಇಲ್ಲಿ ಯಾರೋ ಒಬ್ರು ಲೋಕಲ್ ಎಟ್ ಕೇಳಿ ಅವ್ರ ಮನೆ ಹತ್ರ ನಾವು ಕ್ಯಾಂಪ್ ಮಾಡ್ಕೋತಾ ಇದ್ದೀವಿ. ಅಂದರೆ ಅವ್ರಿಗೇನು ಡಿಸ್ಟರ್ಬ್ ಮಾಡಿದೆ ನಮ್ಮ ಗಾಡೀಲಿ ಏನಿದೆ ನಾವು ಯೂಶ್ವಲಿ ಏನು ಸೆಟಪ್ ಮಾಡಿ ಕ್ಯಾಂಪ್ ಮಾಡ್ತೀವಿ ಆ ಥರ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಅಲ್ಲಿ ಹೋಗಿ ವೈಫ್ ಆಲ್ರೆಡಿ ಮಾತಾಡಿದ್ದಾರೆ. ನಮ್ಮ ಬೆಳಕುನ ಚುಬ್ಬಿ ಇದೆ ಇದು. ಇಲ್ಲ ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಬಾ ಡಾಗಿ ಪಾಪ ನೋಡು, ಡಾಗಿ ಪಾಪ ಚಿನ್ನಮ್ಮ ಇಲ್ಲಿ. ನೀನ್ ಎಷ್ಟೇನಪ್ಪ, ನೀನ್ ಎಷ್ಟೇನ ಬಂಗಾರ? ಮಾಮ ಮಾಮ ಹಾಯ್. ಹಲೋ. ಅಳ್ಬೇಡಿ ಅಳ್ಬೇಡಿ ಅಳ್ಬಾರ್ದು ಜಾಣಗ. ಹಿಂದೆ ನೋಡಿ ಕರ್ಲಿ ಕೂದ್ಲು ರಕ್ಕಿ ಅದು ಅವರು ನಮ್ಮ ಥರ ಬಾಚಿಲಾಳಿ ಜಾಸ್ತಿ ಕೂದಲಲ್ಲ ಅಂತ ಕಾಫಿ ಮಾಡ್ಕೊತಿದ್ದಾರೆ. ಮತ್ತೆ ಬೆಂಗಳೂರು ಏನು ಮಾಡಕ 15-20 ಸಾವಿರ ದುಡ್ಡು ಕೊಟ್ರೆ ಇಲ್ಲಿ ಮತ್ತೆ ಇಲ್ಲೆಲ್ಲ ಕಾಸ್ಟ್ಲಿ ಅಣ್ಣ. ಆಮೇಲೆ ಎಲ್ಲಿ ಗೊತ್ತಾ, ಸಿಕ್ಕಿದ್ರೆ ನಾವು 10,000ಕ್ಕೆ ಹೋಗ್ತೀವಿ. ಸುಮ್ಮನೆ ಬಾಡಿಗೆ ಕೊಡೋಕೆ ನಮ್ಗದು ಒಂದು ಮನೆ ನಮ್ಗೆ ಆಫೀಸ್. ಸ್ಪ್ರಿಂಗ್ ಆಸೆ ಬಂದಿದೆ. ನಾನು ಮಾಡಿದ್ದೆಲ್ಲ ಅದು ಹಂಗೆ ಬಂದಿದ್ದೆ, ಸ್ಟೋರ್ ಮಾಡಕ್ಕೆ ಹೋಗಿದ್ದಕ್ಕೆ. ನನಗೆ ಅನಿಸುತ್ತೆ ಕ್ರಾಸಿಂಗಲ್ಲೆಲ್ಲ ಹಾಕಿ ಈ ಸ್ಟವ್ ಮುಂದಕ್ಕೆ ಬಂದು ಒಡ್ಕೊಂಡಿದೆ ಅಂತ. ಬೆಂದಿದ್ದಾವೆ ತರಕಾರಿ ಹಾಕ್ಲಾರದೆ ಸ್ವಲ್ಪ ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕೈಗೆ ಹೆಂಗೆ ಸಿಡಿಯುತ್ತೆ ಗೊತ್ತಾ ಲಾಸ್ಟಿಗೆ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.